ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಭಾನುವಾರ ಬಂದಿರುವಂತಹ ಏಕಾದಶಿಯ ಸಂಪೂರ್ಣ ಆಚರಣೆ ಯಾವ ರೀತಿ ಮಾಡುವಂತಹದ್ದು ಅನ್ನುವಂತಹ ಮಾಹಿತಿಯನ್ನು ಕೊಡ್ತೀನಿ. ಪ್ರತಿ ಬಾರಿ ಏಕಾದಶಿಯ ಪೂಜೆ ಒಂದೇ ರೀತಿಯಾಗಿದ್ದರೂ ಅದರಲ್ಲಿ ಕೆಲವೊಂದು ವಿಶೇಷವಾದಂತಹ ಅಂಶಗಳನ್ನ ನೀವೇನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಂತಹದ್ದನ್ನು ನಾನು ವಿಡಿಯೋನಲ್ಲಿ ಹೇಳಿರ್ತೀನಿ. ದಯಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋವನ್ನು ನೀವು ನೋಡಿ. ಇನ್ನು ಏಕಾದಶಿ ಯಾವತ್ತು ಬಂದಿರೋವಂತಹದ್ದು ಅನ್ನೋಂತಹ ಗೊಂದಲ ಕೆಲವರಿಗೆ. ಭಾನುವಾರ ಬಂದಿದೆಯೋ ಇಲ್ಲ ಶನಿವಾರ ಬಂದಿದೆಯೋ ಅಂತ ಹೇಳಿ ನೋಡಿ. ಏಕಾದಶಿ ತಿಥಿ ಶನಿವಾರನೂ ಬಂದಿದೆ ಮತ್ತು ಭಾನುವಾರನೂ ಬಂದಿದೆ. ಆದರೆ ಸಂಪೂರ್ಣವಾದಂತಹ ಏಕಾದಶಿ ತಿಥಿ ನಮಗೆ ಬರುವಂತಹದ್ದು ಭಾನುವಾರ. ಹೀಗಾಗಿ ಎಲ್ಲರೂ ಕೂಡ ಭಾನುವಾರ ನೀವು ಉಪವಾಸವನ್ನು ಆಚರಣೆ ಮಾಡ್ಕೊಳ್ಳುವಂತಹದ್ದನ್ನು ಮಾಡಿ. ಇನ್ನು ಭಾನುವಾರ ಏಕಾದಶಿ ಅಂತಂದರೆ ಶನಿವಾರ ನಮಗೆ ದಶಮಿ ಬರುತ್ತೆ. ದಶಮಿ ದಿವಸ ಏನು ಮಾಡಬೇಕು, ಆವತ್ತಿನ ದಿವಸ ತಪ್ಪದೇ ನೀವು ಸಾಯಂಕಾಲ 5:15 5:15 ಒಳಗಡೆ ರಾಯರ ಮುಂದೆ ದೀಪವನ್ನು ಹಚ್ಚಿ ಬಲಗೈಯಲ್ಲಿ ಸ್ವಲ್ಪ ತುಳಸಿ ಮತ್ತು ಅಕ್ಷತೆಯನ್ನು ಹಿಡಿದು ಈ 3 ದಿವಸಗಳ ಕಾಲದ ಏಕಾದಶಿ ವ್ರತವನ್ನು ನಾನು ಆಚರಣೆ ಮಾಡ್ತೀನಿ. ನಿಮ್ಮಿಂದ ಈ ಕಷ್ಟಗಳು ನನಗೆ ಪರಿಹಾರವಾಗಬೇಕು. ಜೊತೆಯಲ್ಲಿ ಏನೆಲ್ಲ ಇಷ್ಟಾರ್ಥಗಳು ನಿಮ್ಮ ಮನಸ್ಸಿನಲ್ಲಿದ್ದರೂ ಕೂಡ ಕೇಳ್ಕೋಬೇಕು. ಈ ಹಂತವನ್ನು ಮರೀಲಿಕ್ಕೆ ಹೋಗಬೇಡಿ. ಇಲ್ಲಿಂದ ನಿಮ್ಮ ಏಕಾದಶಿ ಪ್ರಾರಂಭವಾಗುತ್ತೆ. ಶನಿವಾರ ದಶಮಿಯ ದಿವಸ ಚಾಪೆ ಮೇಲೆ ಮಲ್ಕೋಬೇಕು ಮತ್ತು ಅವತ್ತಿನ ದಿವಸ ಸಿಹಿ ಅವಲಕ್ಕಿ ಮಾತ್ರ ನೀವು ತಿನ್ನಬೇಕು. ಊಟ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಭಾನುವಾರ ಏಕಾದಶಿ ಪೂಜೆ ಅಂತ ಹೇಳಿ ಬಂದಾಗ ಭಾನುವಾರ ತಪ್ಪದೆ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗತ್ತೆ. ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡುವಂಥದ್ದಾದರೆ ಭಾನುವಾರ 4:55 6:05 ತನಕ ಬಹಳ ಶುಭ ಇದೆ. ಅಷ್ಟರಲ್ಲೇ ನೀವು ದೀಪಾರಾಧನೆ ಮಾಡ್ಕೊಳ್ಳಿ. ಇನ್ನು ಪೂಜೆಗೆ ಅಂತ ಹೇಳಿ ಬಂದಾಗ ರಾಯರ ಫೋಟೋವನ್ನು ಒರೆಸಿ ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ಮಾತ್ರ ಹಚ್ಚಿ ತುಳಸಿ ಏರಿಸಿ ರಾಯರಿಗೆ 2 ದೀಪ. ಇದೇನು ಕಾರ್ತಿಕ ಮಾಸ ಮುಗ್ದೋಯ್ತು, ಹೀಗಾಗಿ ಮಣ್ಣಿನ ದೀಪದ ಆರಾಧನೆ ಏನು ಬೇಕಾಗಿಲ್ಲ. ನೀವೆರಡು ರಾಯರಿಗೆ ಏನು ಬೆಳ್ಳಿ ದೀಪ ಹಚ್ತಿರೋ ಇಲ್ಲ ಹಿತ್ತಾಳೆದು ಹಚ್ತಿರೋ ಯಾವುದ್ರಲ್ಲಿ ಹಚ್ತಿದ್ರಿ ಆ 2 ದೀಪಗಳಿಗೆ ತುಪ್ಪವನ್ನು ಹಾಕಿನೇ ಹಚ್ಚಬೇಕು. ಏಕಾದಶಿಯ ದಿವಸ ರಾಯರಿಗೆ ತುಪ್ಪದಲ್ಲೇ ದೀಪ ಹಚ್ಚಿ. ಇನ್ನು ಏಕಾದಶಿ ಅಂತ ಹೇಳಿ ಬಂದಾಗ ನಾವು ಶ್ರೀಮನ್ ಮಹಾವಿಷ್ಣುವಿನ ಪೂಜೆಯನ್ನು ಮರಿಲಿಕ್ಕೆ ಹೋಗಬಾರ್ದು. ಶ್ರೀಹರಿಯ ಪೂಜೆಯನ್ನು ಮಾಡ್ದಲೇ ಕೇವಲ ರಾಯರಿಗೆ ಮಾತ್ರ ಅವತ್ತಿನ ದಿವಸ ನೀವು ಪೂಜೆಯನ್ನು ಸಲ್ಲಿಸಿದ್ರೆ ಖಂಡಿತ ಅಷ್ಟು ಫಲಗಳು ನಮಗೆ ದೊರೆಯೋದಿಲ್ಲ. ಹೀಗಾಗಿ ಶ್ರೀಹರಿಯ ಸ್ವರೂಪದ ಯಾವ ಫೋಟೋ ವಿಗ್ರಹ ಇದ್ದರೂ ಅದನ್ನೆಲ್ಲ ನೀವು ಒರೆಸ್ಕೊಂಡು ಅವರಿಗೆ ಗಂಧ, ಗೋಪಿ ಚಂದನ, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ತುಳಸಿ, ಹೂಗಳೆಲ್ಲವನ್ನು ಇರಿಸಿ ಅವರ ಮುಂದೆ ಕೂಡ 1 ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳಿಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಇನ್ನು ಮೊದಲು ತುಳಸಿ ಪೂಜೆ ಮಾಡ್ಕೊಳ್ಳಿ. ತುಳಸಿಗೆ ನೀರು ಹಾಕಬೇಡಿ. ತುಳಸಿಗೆ ನೀರನ್ನು ಹಾಕೋದು ಬಿಟ್ಟು ಮಿಕ್ಕೆಲ್ಲ ರೀತಿ ಪೂಜೆ ಮಾಡಿ ಒಂದು ದೀಪ ಹಚ್ಚಿ, ಅದಾದಮೇಲೆ ದೇವರ ಮನೆಯಲ್ಲಿ ದೀಪ ಹಚ್ಚಿ, ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ದೀಪ ಹಚ್ಚಿ, ರಾಯರ ಮುಂದೆ ಕೂಡ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿಕೊಳ್ಳಿ. ಈ ಬಾರಿಯ ಏಕಾದಶಿಗೆ ತಪ್ಪದೆ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಿ. 5 ಬೆಟ್ಟದ ನೆಲ್ಲಿಕಾಯಿಗಳನ್ನು ನೀವು ತಗೊಂಡು ಬಂದು ಇದರಿಂದ ನೀವು ದೀಪಾರಾಧನೆ ಮಾಡಿದ್ರೆ ಹಣಕಾಸಿನ ದಾರಿದ್ರ್ಯ ಮನೆಯಲ್ಲಿ ಇದ್ದರೆ ದೂರ ಆಗುತ್ತೆ. ಈ ನೆಲ್ಲಿಕಾಯಿಗಳನ್ನ ನೀವು ಮೊದಲು ತೊಳ್ಕೊಂಡು ನಂತರ ಬಟ್ಟೆನಲ್ಲಿ ಒರೆಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬತ್ತಿ ಕುತ್ಕೊಳ್ಳಲ್ಲ ಅಂಥೇಳಿ ನೆಲ್ಲಿಕಾಯಿಗಳನ್ನ ಚಾಕು ಎಲ್ಲ ತಗೊಂಡು ಅದರ ಮೇಲ್ಭಾಗ ಎಲ್ಲ ಹಚ್ಚಬೇಡಿ. ಅದು ಹೇಗಿರುತ್ತೋ ಹಾಗೆ ತೊಟ್ಟನ್ನು ಮೇಲೆ ಮಾಡಿಬಿಟ್ಟು
ಇಟ್ಕೊಳ್ಳಿ. ಅದರ ಮೇಲೆ ಎರಡೆರಡು ತುಪ್ಪದ ಬತ್ತಿ ಅಂದರೆ ಹೂಬತ್ತಿಗಳನ್ನ ತುಪ್ಪದಲ್ಲಿ ನೆನೆಸ್ಬಿಟ್ಟು ಅದರ ಮೇಲೆ ಇಟ್ಟು ಆ ತಟ್ಟೆಗೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಎಲ್ಲ ಬೆಟ್ಟದ ನೆಲ್ಲಿಕಾಯಿಗಳಿಗೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಆ ತಟ್ಟೆಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವೇನು ಮಾಡಬೇಕು, ಎರಡೆರಡು ತುಪ್ಪದ ಬತ್ತಿಗಳನ್ನು ಒಂದು ನೆಲ್ಲಿಕಾಯಿ ಮೇಲೆ ಇಟ್ಟು ಅಗ್ಗಿಷ್ಟಿಕೆ ಅಂದರೆ ತುಳಸಿ ಅಗ್ಗಿಷ್ಟಿಕೆ ಇದ್ದರೆ ಹಚ್ಕೊಳ್ಳಿ, ಇಲ್ಲ ಅಂತಂದರೆ ಊದ್ಬತ್ತಿಯಲ್ಲಿ ಹಚ್ಚಿಬಿಟ್ಟು ಏನು ಮಾಡಬೇಕು, ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮದ ಈ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಈ ಶ್ಲೋಕವನ್ನು ಹೇಳ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದು ಹಾಕ್ತೀನಿ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಯಾಕೆ ಈ ಶ್ಲೋಕ ಹೇಳ್ಕೊಟ್ಟೆ ಅಂತಂದರೆ, ವಿಷ್ಣು ಸಹಸ್ರನಾಮವನ್ನು ತಪ್ಪಾಗಿ ತುಂಬ ಓದಬಾರ್ದು ಈ ರೀತಿ ವಿಶೇಷ ಸಮಯದಲ್ಲಿ. ಅದರಿಂದ ನಕಾರಾತ್ಮಕ ದೋಷಗಳು ಉಂಟಾಗುತ್ತೆ. ದೇವರ ಮನೆ ಬಿಟ್ಟು ಹೊರಗಡೆ ಯಾವುದಾದ್ರೂ ಸಂಜೆ ಸಮಯದಲ್ಲಿ ಕೂತ್ಕೊಂಡು ಪ್ರಾಕ್ಟೀಸನ್ನು ಮೊದಲು ಮಾಡ್ಕೊಳ್ಳಿ. ತುಂಬ ತಪ್ಪಾಗ್ತಿದೆ ಅನ್ನುವಂಥವರು ಈ ಶ್ಲೋಕವನ್ನು ಹೇಳ್ಕೊಂಡ್ರೂ ಸಾಕು. ನಾನು ಈಗ ಹೇಳಿದೆ ಅಲ್ಲ ಶ್ಲೋಕ, ಈ ಶ್ಲೋಕವನ್ನು ನೀವು ಹೇಳ್ಕೊಂಡ್ರೂ ಕೂಡ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿದಂತಹ ಫಲ ಈ ಶ್ಲೋಕದಲ್ಲಿರುತ್ತೆ. ಒಂದು 21 ಬಾರಿ ಆ ದೀಪಗಳು ಉರಿಯುವಂತಹ ಸಂದರ್ಭದಲ್ಲಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿ ಒಂದು 21 ಬಾರಿ ಹೇಳ್ಕೊಳ್ಳೋ ಅಷ್ಟರಲ್ಲಿ ದೀಪ ಏನಾದರೂ ಶಾಂತವಾಯ್ತಾ ಅಂದರೆ ಬೆಟ್ಟನೆಲ್ಲಿಕಾಯಿ ದೀಪ ಏನು ತೊಂದರೆ ಇಲ್ಲ, ಉರಿದಷ್ಟತ್ತು ಉರಿಲಿ. ಇಲ್ಲ ನಮಗೆ ಸ್ಪಷ್ಟವಾಗಿ ಹೇಳ್ಕೊಳ್ಳಿಕ್ಕೆ ಬರುತ್ತೆ ಅನ್ನೋಂತಹವರು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಇದಾದ ಮೇಲೆ ಧೂಪವನ್ನು ತೋರಿಸಿ ರಾಯರ ಅಷ್ಟೋತ್ತರ, ರಾಯರ ಅಕ್ಷರಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಂತರ ವಿಷ್ಣು ದೇವರಿಗೆ ಏನಾದರೂ ಹಣ್ಣುಗಳನ್ನು ಅರ್ಪಣೆ ಮಾಡಿ. ಈ ಸಮಯದಲ್ಲಿ ಈ ಏಕಾದಶಿಗೆ ಸಂಬಂಧಿಸಿದಂತಹ ವ್ರತ ಕಥೆಯನ್ನು ಓದುವಂತಹದ್ದು, ಆ ವ್ರತ ಕಥೆ ಇಲ್ಲದಿದ್ದರೆ ಪುಸ್ತಕ ಮೊಬೈಲ್ನಲ್ಲಾದರೂ ಹಾಕ್ಕೊಂಡು ಕೇಳುವಂತಹದ್ದನ್ನು ಮಾಡಿಬಿಟ್ಟು, ಇದಾದ ಮೇಲೆ 2 ತುಪ್ಪದ ಬತ್ತಿಯ ಆರತಿಯನ್ನು ಮಾಡಿಬಿಟ್ಟು ಕರ್ಪೂರದ ಆರತಿಯನ್ನು ಮಾಡಿ. ಇನ್ನು ಇದಾದ ನಂತರ ಉಪವಾಸ ಇರುವಂತಹವರು ಅವತ್ತಿನ ದಿವಸ ಗೃಹಿಣಿಯರು ನೋಡಿ, ಏಕಾದಶಿ ಅನ್ನೋಂತಹದ್ದು ವ್ರತ. ನೀವು ಸಂಕಲ್ಪ ಮಾಡ್ಕೊಳ್ಳುವಾಗ ರಾಯರ ಹತ್ರ ಹೇಳಿರ್ತೀರ 3 ದಿವಸದ ವ್ರತವನ್ನು ನಾನು ಆಚರಣೆ ಮಾಡ್ತೀನಿ ಅಂತ ಹೇಳಿ. ನೀವು ವ್ರತದಲ್ಲಿರ್ತೀರ, ಏಕಾದಶಿ ಪೂಜೆ ಮುಗಿದ ತಕ್ಷಣ ಪೂಜೆ ಮುಗಿಯೋ ತನಕ ಸೀರೆ ಉಟ್ಕೊಂಡು ಅದಾದ ನಂತರ ದಯಮಾಡಿ ನೈಟಿಗಳನ್ನು ಹಾಕೋಬೇಡಿ. ಅವತ್ತಿನ ದಿವಸ ಪೂರ್ತಿ ನೀವು ವ್ರತಾಚರಣೆ ಮಾಡ್ತಾ ಇರ್ತೀರ, ಆ ರೀತಿ ನೈಟಿ ಎಲ್ಲ ಹಾಕೋಬಾರ್ದು. ಆಮೇಲೆ ಹಂತವಾಗಿ ನೀವು ಹೇಗೆ ಉಪವಾಸವನ್ನು ಮಾಡ್ತಿರ್ತೀರೋ ಹಾಗೆ ಅದೇ ಹಂತದಲ್ಲಿ ರಾಯರು ನಿಮ್ಮ ಮೇಲೆ ಅನುಗ್ರಹವನ್ನು ತೋರ್ತಾ ಕಷ್ಟಗಳನ್ನು ಕಳಿತಿರ್ತಾರೆ. ಅಂತಹ ಸಮಯದಲ್ಲಿ ಆ ರೀತಿ ದಾರಿದ್ರ್ಯದ ಬಟ್ಟೆಗಳಲ್ಲಿ ಹೆಣ್ಣುಮಕ್ಕಳು ಇರುವಂತಹದ್ದು ಅಷ್ಟು ಶೋಭೆ ಅಲ್ಲ, ಮತ್ತು ಆ ವ್ರತಗಳು ಸಲ್ಲೋದು ಇಲ್ಲ. ದಯಮಾಡಿ ಏಕಾದಶಿಯ ಉಪವಾಸ ರಾತ್ರಿ ನೀವೇನು ಮುಗಿಸಿ ಮಲಗ್ತೀರಾ ಅಲ್ಲಿನ ತನಕನೂ ಸೀರೆನಲ್ಲೇ ಇರಬೇಕು ಹೆಣ್ಮಕ್ಳು. ನೀವೇನಪ್ಪ ಈ ಮೇಡಮ್ ಇಷ್ಟೊಂದೆಲ್ಲ ಹೇಳ್ತಾರೆ ಅಂದರು, ನಾನಿರೋ ಅಂತಹದ್ದನ್ನೇ ಹೇಳೋವಂತಹದ್ದು, ಯಾಕೆಂದರೆ ನಿಮ್ಗೆ ಒಳ್ಳೇದಾಗಬೇಕು ಅನ್ನೋವಂತಹದ್ದಷ್ಟೇ ನನ್ನ ಭಾವನೆ. ಇರೋ ಅಂತಹದ್ದನ್ನು ಹೇಳ್ತೀನಿ, ಅದನ್ನು ಮಾಡಿ ಖಂಡಿತ ಬೇಗ ಫಲಗಳನ್ನು ನೀವು ಕಾಣ್ತೀರ. ಇನ್ನು ಗಂಡಸರು ಸಶಕ್ತರು ನಿರ್ಜಲ ಉಪವಾಸವನ್ನು ಮಾಡಬಹುದು. ಆಗದಲೇ ಇದ್ದಂತಹವರು ಗಂಡಸರು ಹಾಲು ಹಣ್ಣು ತಗೊಂಡು ಅವತ್ತಿನ ದಿವಸ ರಾತ್ರಿ 8 ಗಂಟೆಗೆ ಸಿಹಿ ಅವಲಕ್ಕಿನೋ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದಲೇ ಉಪ್ಪಿಟ್ಟನ್ನು ಸೇವನೆ ಮಾಡಬಹುದು. ಇನ್ನು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಹಾಲು ಹಣ್ಣು ನೀರು ಏನೂ ತಗೊಳ್ದಲೇ ನಿಟ್ಟುಪವಾಸ ಮಾಡಬೇಡಿ, ಅದು ಮನೆಗೆ ಶ್ರೇಯಸ್ಸಲ್ಲ. ಹಸುವಾದಾಗ ನೀರಡಿಕೆ ಆದಾಗ ನೀರು ಹಾಲು ತಗೊಳ್ಳಿ. ಆಮೇಲೆ ಉಪವಾಸ ಇರ್ತೀವಿ ಅಂತಂದು ನೀರು ಕುಡಿಯೋದ್ರಲ್ಲಿ ರಿಸ್ಟ್ರಿಕ್ಷನ್ ಹಾಕಂತೀರ, ಅಂದರೆ 1 ಲೋಟ ಕುಡಿಯೋ ಕಡೆ ಉಪವಾಸ ಇರ್ತೀನಿ ಅಂತಂದು 1/4 ಲೋಟ ಅರ್ಧ ಲೋಟ ನೀರು ಕುಡಿಯುವಂತಹದ್ದು, ಇದೆಲ್ಲ ನೀರಿಗೆಲ್ಲ ಅವತ್ತಿನ ದಿವಸ ಹೆಣ್ಮಕ್ಳಿಗೆ ಯಾವ ಲಿಮಿಟೇಷನ್ ಇಲ್ಲ, ಇಷ್ಟೇ ಕುಡಿಬೇಕು ಅಷ್ಟೇ ಕುಡಿಬೇಕು ಅಂತ. ದಯಮಾಡಿ ನಿಮಗೆ ನೀರು ಎಷ್ಟು ಸಫಿಷಿಯೆಂಟಾಗಿ ಕುಡಿಬೇಕು ಅನಿಸುತ್ತೋ ಅಷ್ಟನ್ನು ಹೆಣ್ಮಕ್ಳು ಕುಡೀರಿ. ಹಸುವಾದಾಗ ಹಾಲು ಹಣ್ಣನ್ನು ತಗೊಳ್ಳಿ. ಅವತ್ತಿನ ದಿವಸ ರಾತ್ರಿ 8 ಗಂಟೆಗೂ ನಮಗೆ ಹಾಲೇ ಹಣ್ಣೇ ಸಾಕಾಗುತ್ತೆ ಅಂದರೆ ಅಷ್ಟರಲ್ಲೇ ಏಕಾದಶಿ ಮುಗಿಸ್ಕೊಳ್ಳಿ. ಇಲ್ಲ ನಮ್ಗೆ ಇರಲಿಕ್ಕಾಗಲ್ಲ ಅನ್ನೋರು ಏಕಾದಶಿಯ ದಿವಸ ರಾತ್ರಿ ಸಿಹಿ ಅವಲಕ್ಕಿನೋ ಇಲ್ಲ ಅಂತಂದರೆ ಉಪ್ಪಿಟ್ಟನ್ನೋ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಹಸಿರು ಮೆಣಸಿನ್ಕಾಯಿ ಹಾಕದೆ ಮಾಡಿಕೊಂಡು ಆ ಉಪ್ಪಿಟ್ಟನ್ನು ಸೇವನೆ ಮಾಡಿ ಚಾಪೆ ಮೇಲೆ ಮಲ್ಕೊಳ್ಳಿ. ಇನ್ನು ನಿಮಗೆ ಸೋಮವಾರ ದ್ವಾದಶಿ ಬರುತ್ತೆ, ಅವತ್ತಿನ ದಿವಸ ಪೂಜೆ ಎಲ್ಲ ಹೇಳಿಕೊಟ್ಟಿದ್ದೀನಿ, ಮತ್ತೆ ಫೋಟೋಗಳು ಒರೆಸೋ ಅವಶ್ಯಕತೆ ಇಲ್ಲ. ರಾಯರಿಗೆ ಶ್ರೀಮನ್ ಮಹಾವಿಷ್ಣುವಿಗೆ ಹೂಗಳನ್ನು ಹಾಕಿ ಅವತ್ತಿನ ದಿವಸ ನಿಮ್ಮ ಯಥಾಶಕ್ತಿ ಏನು ನೈವೇದ್ಯ ಆಗುತ್ತೋ ಮಾಡಿಟ್ಟು ಪೂಜೆಯನ್ನು ಮುಗಿಸ್ಕೊಳ್ಳಿ. ಏಕಾದಶಿಯ ದಿವಸ ಏನೆಲ್ಲ ಶ್ಲೋಕಗಳನ್ನು ಹೇಳ್ಕೊಂಡಿರ್ತೀರ ದ್ವಾದಶಿಯ ದಿವಸ ಕೂಡ ಆ ಶ್ಲೋಕಗಳೆಲ್ಲ ಹೇಳಿಕೊಂಡು ಪೂಜೆಯನ್ನು ಮುಗಿಸ್ಕೊಳ್ಳೋ ಅಂತಹದ್ದನ್ನು ಮಾಡಿ 6:30 ಅಂದರೆ ಬೆಳಗಿನ ಜಾವ 6:15 ಒಳಗಡೆ ನೈವೇದ್ಯವನ್ನು ಕೂಡ ಇಟ್ಟು ಪೂಜೆ ಮುಗಿಸ್ಕೋಬೇಕು. ನೀವು 8 ಗಂಟೆ ನಂತರ
ಅವತ್ತಿನ ದಿವಸ ಊಟವನ್ನು ಮಾಡಬೇಕಾಗತ್ತೆ. ಇದಿಷ್ಟು ಈ ಏಕಾದಶಿಗೆ ಸಂಬಂಧಿಸಿದಂತಹ ಒಂದು ಮಾಹಿತಿ. ನೆಕ್ಸ್ಟ್ ವಿಡಿಯೋನಲ್ಲಿ ಏಕಾದಶಿ ಮಾಡುವಾಗ ಬಹಳಷ್ಟು ತಪ್ಪುಗಳನ್ನ ನೀವು ಮಾಡ್ತಾ ಇದ್ದೀರಾ, ಎಲ್ಲವನ್ನ ಹೇಳ್ತೀನಿ. ಆ ತಪ್ಪುಗಳನ್ನ ತಿದ್ದುಕೊಳ್ಳಿ, ತುಂಬ ಬೇಗ ನಿಮಗೆ ಏಕಾದಶಿಯ ಫಲಗಳು ಲಭಿಸುತ್ತೆ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.